ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೇನೆ. ಸೊ ಇದೊಂದು ರಿಕ್ವೆಸ್ಟೆಡ್ ವಿಡಿಯೋ ಅಂತಾನೆ ಹೇಳ್ಬೋದು. ಸೊ ಸಾಕಷ್ಟು ಜನ ತುಂಬಾ ದಿನದಿಂದನೂ ಕೂಡ ಕೇಳ್ತಾ ಇದ್ರಿ, ಮ್ಯಾಮ್ ನಮಗೆ ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ ಅಂತ ಹೇಳಿ. ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ರೆ ನಿಮಗೆ ಫುಲ್ ಇನ್ಫಾರ್ಮೇಶನ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಸೊ ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡ್ತಾ ನೋಡ್ಬಿಡಿ ಫ್ರೆಂಡ್ಸ್, ಓಕೆನಾ? ಸೊ ಇವತ್ತು ನಾನು ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ ಅಂತ ಹೇಳಿದೆ ಅಲ್ವಾ. ಸೊ ನೀವು ಮನೇಲಿ ಕೂತ್ಕೊಂಡು ಜಸ್ಟ್ ನಿಮ್ಗೆ ಏನಾದ್ರು ಒಂದು ಸೆಲ್ ಫೋನ್ ಇತ್ತು ಅಥವಾ ಆಫ್ಲೈನ್ ಅಲ್ಲೂ ಕೂಡ ನೀವು ಮನೇಲಿ ಕೂತ್ಕೊಂಡು ನೀವು ಕೆಲಸನ ಮಾಡ್ಬೋದು. ಸೊ ಆ ರೀತಿ ನಿಮಗೆ ಕೆಲವೊಂದಷ್ಟು ನಿಮಗೆ ಇನ್ಫಾರ್ಮೇಶನ್ ಕೊಡ್ತೇನೆ. ಸೊ ಯಾವುದೋ ಒಂದು ಕಂಪ್ನಿ ಕೆಳಗಡೆ ನೀವು ಕೆಲಸ ಮಾಡೋದು ಅಥವಾ ಬೇರೆ ಅಂಡರ್ ಅಲ್ಲಿ ನೀವು ಕೆಲಸ ಮಾಡೋದು, ಸೊ ಆ ರೀತಿಲೆಲ್ಲ ನನಗೆ ಯಾಕೂ ಇಷ್ಟ ಆಗೋದಿಲ್ಲ. ಅಂಡ್ ಆಲ್ಸೋ ಇವಾಗ ಎಲ್ಲೂ ಕೂಡ ಆ ರೀತಿ ಒಂದು ಪ್ಯಾಕೇಜ್ ಅಲ್ಲಿ ಇರುವಂತ ಜಾಬ್ಗಳು ಯಾವುದು ಕೂಡ ಸಿಗ್ತಾ ಇಲ್ಲ. ಎಲ್ಲದೂ ಕೂಡ ಈಗ ಡೈರೆಕ್ಟ್ ಆಗಿ ಆಫೀಸ್ಗೆ ಹೋಗ್ಬಿಟ್ಟು ಕೆಲಸ ಮಾಡೋದಿದೆ. ಅಂಡ್ ಆಲ್ಸೋ ಕೆಲಸಗಳು ಕೂಡ ಈಗ ತುಂಬಾ ಜನರಿಗೆ ಸಿಗ್ತಾನೆ ಇಲ್ಲ ಅಂತಾನೆ ಹೇಳ್ಬೋದು. ಬಿಕಾಸ್ ಅಷ್ಟು ಕಾಂಪಿಟೇಷನ್ ಕೂಡ ಇದೆ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ಈಗ ಸ್ವಲ್ಪ ಏನು ಕೊರೋನಾ, ಕೋವಿಡ್, ಸೊ ಈಗ ಸ್ವಲ್ಪ ಕೋವಿಡ್, ಸೊ ಆ ರೀತಿ ಎಲ್ಲ ಬಂದ್ ಹೋದಾಗಿಂದನು ಸೊ ಹೈಯರ್ ಮಾಡ್ತಾನೆ ಇಲ್ಲ ಅಂತಾನೆ ಹೇಳ್ಬೋದು. ಸೊ ಏನಾದ್ರು ಎಕ್ಸ್ಪೀರಿಯನ್ಸ್ ಇದೆಯಾ ಅಂತ ಹೇಳಿ ಎಲ್ಲ ಕೇಳ್ತಾರೆ. ಸೊ ಕೆಲವೊಂದಷ್ಟೇ ಕಮ್ಯುನಿಕೇಶನ್ ನಾಲೆಡ್ಜ್ ಕೂಡ ಇರೋದಿಲ್ಲ. ಸೊ ಈ ರೀತಿ ಎಲ್ಲ ಪ್ರಾಬ್ಲಮ್ಸ್ ಇಟ್ಕೊಂಡು ಈಗ ತುಂಬಾ ಚೆನ್ನಾಗಿ ಓದಿರ್ತೀರಾ, ಬಟ್ ಕಮ್ಯುನಿಕೇಶನ್ ನಾಲೆಡ್ಜ್ ಇರೋದಿಲ್ಲ, ಅಂದ್ರೆ ಕಮ್ಯುನಿಕೇಶನ್ ಸ್ಕಿಲ್ಸೇ ಇರೋದಿಲ್ಲ, ಅಥವಾ ಬೇರೆ ಅದರ್ ಸ್ಕಿಲ್ಸ್ ನಿಮ್ಮಲ್ಲಿ ಕಡಿಮೆ ಇರುತ್ತೆ. ಸೊ ಹೀಗೆ ರಿಜೆಕ್ಟ್ ಆಗಿ ಎಲ್ಲ ಬರ್ತಾ ಇರ್ತೀರಾ. ಸೊ ನಾವ್ ಎಷ್ಟು ಓದಿದ್ರು ನಮಗೆ ಜಾಬೇ ಸಿಗ್ತಿಲ್ಲ ಅಂತ ತುಂಬಾ ಜನ ಯೂತ್ಸ್ ಕೂಡ ಅನ್ಕೊಂಡಿರ್ತೀರಾ. ಅಂಡ್ ಆಲ್ಸೋ ಈಗ ಮದ್ವೆ ಆಗಿರುತ್ತೆ, ಸೊ ಮನೇಲೆ ಇದು ಬೋರ್ ಆಗ್ತಿರತ್ತೆ. ಸೊ ನಾವು ಏನಾದ್ರು ಕೂಡ ಟ್ರೈ ಮಾಡ್ಬೇಕು ಅಂತ ಹೇಳ್ತೀರಾ. ಸೊ ನಿಮ್ಗೂ ಕೂಡ ಈಗ ಬೇರೆ ಕೆಳಗಡೆ ಕೆಲಸ ಮಾಡ್ಬೇಕು ಅಂತ ನಿಮ್ಗೂ ಕೂಡ ಇಷ್ಟ ಆಗೋದಿಲ್ಲ. ಬಟ್ ಮನೇಲೆ ಸ್ವಲ್ಪ ಫ್ರೀ ಟೈಮಲ್ಲಿ ನಾವು ಒಂದು ಒಳ್ಳೆ ಅದರ ಒಂದು ಕೆಲಸ ಮಾಡಬೇಕು, ಸ್ವಲ್ಪ ಸೆಟಲ್ಡ್ ಆಗೋ ರೀತಿಲಿ ತುಂಬಾ ಚೆನ್ನಾಗಿ ಅರ್ನಿಂಗ್ಸ್ ಬರೋ ರೀತಿ ನಾವೇನಾದ್ರು ಕೆಲಸ ಮಾಡಬೇಕು ಅಂತ ಹೇಳಿ ತುಂಬಾ ನೀವು ಸರ್ಚ್ ಮಾಡ್ತಾ ಇರ್ತೀರಾ. ಸೊ ಹಾಗಂತ ನಿಮಗೆ ಕೆಲವೊಂದಷ್ಟು ಜನ ನಿಮಗೆ ಫೇಕ್ ಆಗಿ ಕೂಡ ನಿಮಗೆ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ. ಸೊ ಇದನ್ನ ಲಿಂಕ್ ನ ಕ್ಲಿಕ್ ಮಾಡಿ, ಸೊ ವರ್ಕ್ ಫ್ರಮ್ ಹೋಮ್ ಇರುತ್ತೆ, ನೀವು ಒಂದಷ್ಟು ಅಮೌಂಟ್ ನ ನೀವು ಪೇ ಮಾಡಬೇಕು, ಆಮೇಲೆ ನಿಮಗೆ ರೀಪೇ ಮಾಡ್ತೀವಿ ನಾವು, ಆಮೇಲೆ ನಿಮ್ಗೆ ಅರ್ನಿಂಗ್ಸ್ ಆಗುತ್ತೆ ಅಂತ ಹೇಳಿ ಎಷ್ಟೊಂದು ಆಪ್ಸ್ ಎಲ್ಲ ಕೂಡ ಇರುತ್ತೆ. ಕೆಲವರು ಕೊಲಾಬ್ರೇಷನ್ಗೆ ಅಂತ ಹೇಳಿ ಸುಮ್ಮನೆ ನಿಮಗೆ ಮಿಸ್ಲೀಡಿಂಗ್ ಎಲ್ಲ ಮಿಸ್ಗೈಡ್ ಎಲ್ಲದು ಕೂಡ ಮಾಡ್ತಿರ್ತಾರೆ. ಸೊ ಅದೆಲ್ಲ ನೋಡ್ಕೊಂಡು ಸುಮಾರು ಜನ ಹಣ ಕೂಡ ಎಲ್ಲದು ಕೂಡ ಕಳ್ಕೊಂಡಿರ್ತಾರೆ. ಬಿಕಾಸ್ ನಮ್ಗೆ ಒಂದಿಬ್ರು ಮೂರು ಜನ ಕೂಡ ಇನ್ಸ್ಟಾದಲ್ಲೆಲ್ಲದು ಕೂಡ ಮೆಸೇಜ್ ಮಾಡಿದ್ವಿ. ಸೊ ಈ ರೀತಿ ನಮಗೆಲ್ಲ ಪ್ರಾಬ್ಲಮ್ಸ್ ಆಗ್ತಿತ್ತು, ಸೊ ಈ ರೀತಿ ಇಲ್ದೇನೆ ನಮಗೆ ಜೆನ್ಯೂನ್ ಆಗಿರೋಂಥ ಯಾವ್ದಾದ್ರು ಒಂದು ಜಾಬ್ ಇದ್ರೆ ಹೇಳಿ ಅಂತ ಹೇಳ್ತಾ ಇದ್ರಿ. ಸೊ ನೀವು ಮನೇಲಿ ನೀವು ಓನ್ ಆಗಿನೇ ಮಾಡ್ಬೋದು. ಸೊ ಆ ರೀತಿ ಐಡಿಯಾಸ್ನ ನಿಮಗೆ ಇವತ್ತು ಕೊಡ್ತೇನೆ. ಸೊ ಕೆಲವೊಂದಷ್ಟು ಜನರಿಗೆ ಗೊತ್ತಿರ್ಬೋದು, ಕೆಲವೊಂದಷ್ಟು ಜನರಿಗೆ ಗೊತ್ತಿಲ್ಲದೆ ಕೂಡ ಇರ್ಬೋದು. ಸೊ ನಿಮಗೆ ಏನಾದ್ರು ಗೊತ್ತಿತ್ತು ಅಂತ ಹೇಳಿದ್ರೆ ಸ್ವಲ್ಪ ನಿಮಗೆ ಇನ್ಕಂಪ್ಲೀಟ್ ಆಗಿ ಏನಾದ್ರು ಗೊತ್ತಿರ್ಬೋದು. ಸೊ ನಿಮಗೆ ಫುಲ್ ಇನ್ಫಾರ್ಮೇಶನ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ, ಸರಿನಾ? ಸೊ ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡ್ತಾ ನೋಡ್ಬೇಡಿ. ಅಂಡ್ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ, ಹೊಸದಾಗಿ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಚಾನಲ್ ನಲ್ಲಿ ಅಂತ ಹೇಳಿದ್ರೆ, ಸೊ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸೊ ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಫಸ್ಟ್ ಬಂದು ನೀವು ಯಾವ ರೀತಿ ಮನೇಲೆ ಕೂತ್ಕೊಂಡು ಕೆಲಸನ ಮಾಡ್ಬೋದು, ಸೊ ಆ ಐಡಿಯಾಸ್ನ ನಿಮಗೆ ಒನ್ ಬೈ ಒನ್ ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಅದರಲ್ಲಿ ಬಂದು ಟ್ಯುಟೋರಿಯಲ್ಸ್ ಫಸ್ಟ್ ಒನ್, ಓಕೆನಾ? ನೀವು ಟ್ಯುಟೋರಿಯಲ್ಸ್ ನೀವು ಆಫ್ಲೈನ್ ಅಲ್ಲೂ ಕೂಡ ಮಾಡ್ಬೋದು ಅಂಡ್ ಆಲ್ಸೋ ಆನ್ಲೈನ್ ಅಲ್ಲೂ ಕೂಡ ಮಾಡ್ಬೋದು. ಸೊ ನನಗೆ ಅನ್ಸೋದು ಫಸ್ಟ್ ನೀವು ಆಫ್ಲೈನ್ ನಲ್ಲಿ ಮಾಡೋದು ಬೆಸ್ಟ್ ಅಂತಾನೆ ಹೇಳ್ತೀನಿ. ಈಗ ನೀವು ಡಿಗ್ರಿ ಮಾಡ್ಕೊಂಡಿರ್ತೀರಾ ಅಥವಾ ಡಬಲ್ ಗ್ರಾಜುಯೇಷನ್ ಕೂಡ ಆಗಿರ್ತೀರಾ, ಸೊ ಮದುವೆ ಆಗಿರುತ್ತೆ ಅಥವಾ ಇನ್ನು ನಿಮಗೆ ಮದುವೆ ಇನ್ನೂ ಆಗಿರೋದಿಲ್ಲ, ಯೂತ್ಸ್ ಎಲ್ಲ ಇರ್ತೀರಲ್ವಾ, ಸೊ ನೀವು ಟ್ಯುಟೋರಿಯಲ್ಸ್ ಮಾಡೋದು ಬೆಸ್ಟ್ ಅಂತಾನೆ ಹೇಳ್ಬೋದು. ಸೊ ಈಗ ಸಪೋಸ್ ನೀವು ಏನಾದ್ರು ಒಂದು ಡಿಗ್ರಿ ಓದಿದ್ದೀರಾ ಅಂತ ಹೇಳಿದ್ರೆ, ಸೊ ನೀವು ಅಪ್ ಟು PUC ವರ್ಗೂ ಕೂಡ ನಿಮಗೆ ಅದನ್ನ ಏನು ಸೊ PUC ವರ್ಗೂ ಕೂಡ ನಿಮಗೆ ಹೇಳ್ಕೊಡೋ ಅಷ್ಟು ನಿಮಗೆ ನಾಲೆಡ್ಜ್ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ನೀವು ಯಾವ್ದಾರ ಒಂದು ಸ್ಪೆಷಲೈಸೇಷನ್ ಇಟ್ಕೊಂಡು ಯಾವ್ದಾರ ನೀವು ಮಾಡಿದ್ದೀರಾ, ಈಗ ನೀವು ಕಾಮರ್ಸ್ ತಗೊಂಡಿರ್ತೀರಾ ಅಥವಾ ಸೈನ್ಸ್, ಆರ್ಟ್ಸ್, ಸೊ ಅಥವಾ ಡಿಪ್ಲೊಮೋ, ಸೊ ಈ ರೀತಿಲೆಲ್ಲ ನೀವು ಯಾವ್ದಾರ ಕೋರ್ಸ್ ನೀವು ಮಾಡಿರ್ತೀರಲ್ವಾ, ಯಾವ ಸ್ಪೆಷಲೈಸೇಷನ್ ತಗೊಂಡಿರ್ತೀರಾ, ನಿಮಗೆ ಯಾವ್ದ್ರಲ್ಲಿ ತುಂಬಾ ಚೆನ್ನಾಗಿ ನಿಮಗೆ ನಾಲೆಡ್ಜ್ ಎಲ್ಲ ಇರುತ್ತೆ, ಸೊ ಈಸಿಯಾಗಿ ನೀವು ಹೇಳ್ಕೊಡ್ಬೋದು. ಸೊ ಆ ಒಂದು ಪರ್ಟಿಕ್ಯುಲರ್ ಏನು ಸಬ್ಜೆಕ್ಟ್ ಇರುತ್ತಲ್ಲ, ಸೊ ನೀವು ಅದನ್ನ ತಗೊಳ್ಳೋದು ಬೆಸ್ಟ್ ಅಂತಾನೆ ಹೇಳ್ಬೋದು. ಅಂದ್ರೆ ನೀವೀಗ ನೀವು ತುಂಬಾ ಕನ್ನಡದಲ್ಲಿ ತುಂಬಾ ಚೆನ್ನಾಗಿದ್ದೀರಾ, ಇಂಗ್ಲಿಷ್ ನಲ್ಲಿ ನಿಮಗೆ ಸ್ವಲ್ಪ ಚೆನ್ನಾಗಿ ನಿಮ್ಗೆಲ್ಲ ಗೊತ್ತು ಅಂತ ಹೇಳಿ, ಸೊ ನಿಮಗೆ ಈ ರೀತಿ ಸಬ್ಜೆಕ್ಟ್ ಗಳಲ್ಲಿ ಸ್ವಲ್ಪ ನಾಲೆಡ್ಜ್ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದ್ರೆ ನೀವು ಆ ಸಬ್ಜೆಕ್ಟ್ ರಿಲೇಟೆಡ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಮಾತ್ರ ನೀವು ತಗೊಳ್ಬಹುದು. ಅಥವಾ ನೀವೀಗ ಅಪ್ ಟು 10th ವರ್ಗು ಅಂತ ಹೇಳಿದ್ರೆ ಓವರ್ ಆಲ್ ಸಬ್ಜೆಕ್ಟ್ ಕೂಡ ನೀವು ತಗೋಬಹುದು. ಸೊ ನಿಮಗೆ ಹೇಗೆ ಹ್ಯಾಂಡಲ್ ಮಾಡ್ಲಿಕ್ಕೆ ನಿಮಗೆ ಈಸಿ ಅನ್ಸುತ್ತೆ, ಸೊ ಹಾಗೆ ನೀವೀಗ ಪ್ರೈಮರಿ ಸ್ಕೂಲ್ ಆಗಿರ್ಬೋದು, ಹೈಸ್ಕೂಲು ಅಥವಾ ಕಾಲೇಜು, ಸೊ ಈ ರೀತಿ ಡಿವೈಡ್ ಮಾಡ್ಕೊಳ್ಳಿ, ಓಕೆನಾ? ಸೊ ನಿಮಗೆ ಯಾರು ಹೇಳ್ಕೊಡೋಕೆ ನಿಮಗೆ ತುಂಬಾ ಈಸಿ ಅನ್ಸುತ್ತೆ, ಸೊ ಅವ್ರಿಗೆ ನೀವು ಹೇಳ್ಕೊಡೋದು ಬೆಸ್ಟ್ ಅಂತಾನೆ ಹೇಳ್ಬೋದು. ಸಪೋಸ್ ನೀವೇನಾದ್ರು ಹೈಸ್ಕೂಲ್ ಸ್ಟೂಡೆಂಟ್ಸ್ ಗಳಿಗೆ ನೀವೇನಾದ್ರು ಟ್ಯುಟೋರಿಯಲ್ಸ್ ಮಾಡ್ತೀರಾ ಅಂತ ಹೇಳಿದ್ರೆ, ಸೊ ನೀವೀಗ 8th ಸ್ಟ್ಯಾಂಡರ್ಡ್, 9th ಸ್ಟ್ಯಾಂಡರ್ಡ್, 10th ಸ್ಟ್ಯಾಂಡರ್ಡ್, ಸೊ ಇವರಿಗೆ ಡಿವೈಡ್ ಮಾಡ್ಕೊಂಡು ನೀವು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಅಥವಾ ಹೋಲ್ ಸಬ್ಜೆಕ್ಟ್ ನೀವು ಹೇಳ್ಕೊಡ್ತೀರಾ ಅಂತ ಹೇಳಿದ್ರೆ ನೀವು ಚಾರ್ಜಸ್ನ ನೀವು ಡಿವೈಡ್ ಮಾಡ್ಕೊಳ್ಳಿ, ಓಕೆನಾ? ಈಗ ನೀವೇನಾದ್ರು PUC ಇರೋರಿಗೆ ಏನಾದ್ರು ಹೇಳ್ಕೊಡ್ತೀರಾ ಅಂತ ಹೇಳಿದ್ರೆ, ಸೊ ನೀವು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಹೇಳ್ಕೊಡ್ತೀರಾ ಅಂತ ಹೇಳಿದ್ರೆ, ಸೊ ಇಷ್ಟು ಮಿನಿಮಮ್ ಅಮೌಂಟ್ ಅಂತ ಹೇಳಿ ನೀವು ಫಿಕ್ಸ್ಡ್ ಮಾಡ್ಕೊಳ್ಳಿ, ಓಕೆನಾ? ಸೊ ಈ ರೀತಿ ಡಿವೈಡ್ ಮಾಡ್ಕೊಳ್ಳಿ. ಎಲ್ರಿಗೂ ಒಂದೇ ರೀತಿ ಅಮೌಂಟ್ ಅಲ್ಲಿ ನೀವು ಮಾಡ್ಲಿಕ್ಕೆ ಹೋಗ್ಬೇಡಿ, ನಿಮ್ಗೂ ಕೂಡ ಲಾಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಮತ್ತೆ ನಿಮ್ಮ ಏರಿಯಾ, ಈಗ ನೀವೇನೋ ಸಿಟಿಲಿ ಇರ್ತೀರಾ, ಹಳ್ಳಿಲಿ ಇರ್ತೀರಾ,
ಸೊ ಹಳ್ಳಿಲಿ ಇದ್ದೀರಾ ಅಂತ ಹೇಳಿದ್ರೆ ಕಡಿಮೆ ಚಾರ್ಜಸ್ ಮಾಡಿ, ಸಿಟಿಲಿ ಇರ್ತೀರಾ ಅಂತ ಹೇಳಿದ್ರೆ ಸೊ ನಿಮ್ಮ ಲೊಕ್ಯಾಲಿಟಿಲಿ ಯಾವ ರೀತಿ ಚಾರ್ಜಸ್ ಇರುತ್ತೆ. ಈಗ ಸಪೋಸ್ 1000 rupees ಏನಾದ್ರು ಒಂದು ಸಬ್ಜೆಕ್ಟಿಗೆ ಟ್ಯೂಟೋರಿಯಲ್ಸ್ ಏನಾದ್ರು ಟ್ಯೂಷನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ನೀವೊಂದು 700ಗೆ ನೀವು ಆಫರ್ ಮಾಡಿ ಅಂತಾನೆ ಹೇಳ್ಬೋದು. ಅವಾಗ ನೀವು ತುಂಬಾ ಚೆನ್ನಾಗೂ ಕೂಡ ಹೇಳ್ಕೊಡಂಗಾಗುತ್ತೆ ಅಂಡ್ ಆಲ್ಸೋ ಟೈಮ್ ಕೂಡ ನೀವು ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳಿ. ಓಕೆನಾ, ಸೊ ನೀವು ಮಾರ್ನಿಂಗ್ ಟ್ಯೂಷನ್ ತಗೊಂತೀರಾ ಅಥವಾ ಈವ್ನಿಂಗ್ ಅಲ್ಲಿ ಟ್ಯೂಷನ್ ತಗೊಂತೀರಾ ಅಂತ ಹೇಳಿ ನಿಮಗೆ ಹೇಗೆ ಕಂಫರ್ಟಬಲ್ ಅನ್ಸುತ್ತೆ ಸೊ ಹಾಗೆ ಮಾಡ್ಕೊಳ್ಳಿ. ಸೊ ಮಾರ್ನಿಂಗ್ ಒಬ್ರಿಗೆ ಅಥವಾ ನೈಟ್ ಒಬ್ರಿಗೆ ಸೊ ಈ ರೀತಿ ನೀವು ಡಿವೈಡ್ ಮಾಡ್ಕೋಬಹುದು. ಓಕೆನಾ, ಸೊ ಒಂದು ರೂಮ್ ಇತ್ತು ಅಂತ ಹೇಳಿದ್ರೆ ನೀವೊಂದು ಬೋರ್ಡ್ ತಗೋಬಹುದು. ಸೊ ಬೋರ್ಡ್ ಇಟ್ಕೊಂಡು ನೀವು ಸ್ಟೂಡೆಂಟ್ಸ್ ಗಳಿಗೆ ಏನು ಹೇಳ್ಕೊಡ್ಬೋದು. ಅಥವಾ ಇನ್ನು ಸ್ವಲ್ಪ ಚೆನ್ನಾಗಿದೆ, ನಿಮ್ಮ ರೂಮ್ ಸ್ವಲ್ಪ ಲೆಂತಿ ಆಗಿದೆ ಅಂದ್ರೆ ಸ್ವಲ್ಪ ನಿಮಗೆ ಸ್ಪೇಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ನೀವು ಏನು ಬೆಂಚ್ ಆಗಿರ್ಬೋದು, ಸೊ ಬೆಂಚು, ಚೇರ್ಸ್, ಸೊ ಈ ರೀತಿಲೆಲ್ಲ ನೀವು ಸೊ ಈ ರೀತಿ ನೀವು ಇನ್ವೆಸ್ಟ್ ಮಾಡ್ಬೋದು. ಸಪೋಸ್ ನಮ್ಗೆ ಆ ರೀತಿಲೆಲ್ಲ ಬೇಡ, ನಾವು ನಾರ್ಮಲ್ ಮನೇಲೆ ಈಗ ಹೇಳ್ಕೊಡ್ತೀವಿ ಅಂದ್ರೆ ಸೊ ನಾರ್ಮಲ್ ನಿಮ್ಮ ಮನೇಲೆ ನೀವು ಆ ರೀತಿ ಹೇಳ್ಕೋಬಹುದು. ಬಟ್ ಬೋರ್ಡ್ ಮೇನ್ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಓಕೆನಾ, ಸೊ ಈ ರೀತಿ ನೀವು ಮಾಡ್ಬೋದು. ಅಂಡ್ ನಿಮ್ಮ ಅಕ್ಕಪಕ್ಕ ಮನೇಲಿ ಗೊತ್ತಿರೋರಿಗೆ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವರಿಗೆಲ್ಲರೂ ಕೂಡ ಶೇರ್ ಮಾಡಿ, ನಾವು ಈ ರೀತಿ ಟ್ಯೂಷನ್ ಮಾಡ್ತಿದೀವಿ, ಸೊ ಎಲ್ಲ ಇದ್ರೆ ನಮಗೆ ರೆಫರ್ ಮಾಡಿ ಅಂತ ಹೇಳಿ ಸೊ ನಿಮ್ಮನ್ನ ನೀವೇ ಹೈಲೈಟ್ ಮಾಡ್ಕೊಂಡು ಸೊ ನೀವೇ ಪ್ರಮೋಟ್ ಮಾಡ್ಕೋಬೇಕು ಅಂತಾನೆ ಹೇಳ್ಬೋದು. ಸೊ ಇದು ತುಂಬಾನೇ ಚೆನ್ನಾಗಿ ಕ್ಲಿಕ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸಿಟಿಲಿ ಏನಾದ್ರು ಇರ್ತೀರಾ ಅಂತ ಹೇಳಿದ್ರೆ ತುಂಬಾನೇ ಚೆನ್ನಾಗಿ ವರ್ಕ್ ಆಗುತ್ತೆ. ಇವನ್ ಹಳ್ಳಿಲೂ ಕೂಡ ತುಂಬಾ ಚೆನ್ನಾಗಿ ನಿಮ್ಗೆ ಅರ್ನಿಂಗ್ಸ್ ಆಗುತ್ತೆ, ಅದೇ ಸ್ವಲ್ಪ ಆಗುತ್ತೆ ಅಂತಾನೆ ಹೇಳ್ಬೋದು. ಈಗ ICSE ಸ್ಟೂಡೆಂಟ್ಸ್ ಗಳು ಇರ್ತಾರೆ, CBSE ಸ್ಟೂಡೆಂಟ್ಸ್ ಗಳು ಇರ್ತಾರೆ, ಸ್ಟೇಟ್ ಸಿಲೆಬಸ್ ಸ್ಟೂಡೆಂಟ್ಸ್ ಗಳು ಇರ್ತಾರೆ. ಸೊ ಅವರಿಗೆಲ್ಲ ಸಪ್ರೇಟ್ ನೀವು ಚಾರ್ಜಸ್ ಮಾಡಿ. ಓಕೆನಾ, ಸೊ ಎಲ್ರಿಗೂ ಒಂದೇ ಚಾರ್ಜಸ್ ಮಾಡಿದ್ವಿ ಅಂತ ಹೇಳಿದ್ರೆ ನಿಮ್ಗೇನೆ ಲಾಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ಬಟ್ ನಿಮ್ಗೆ ಆ ಒಂದು ಸಬ್ಜೆಕ್ಟ್ ನೀವು ಯಾರಿಗೆ ಟ್ಯೂಷನ್ ಮಾಡ್ತೀರಾ, ಏನ್ ಅವರಿಗೆ ಹೇಳ್ಕೊಡ್ತಿರಲ್ವಾ ಅದ್ರ ಬಗ್ಗೆ ನಿಮ್ಗೆ ನಾಲೆಡ್ಜ್ ಚೆನ್ನಾಗಿರ್ಬೇಕು. ಓಕೆನಾ, ಸೊ ಚೆನ್ನಾಗಿ ಹೇಳ್ಕೊಡೋದು, ಸೊ ನಿಮ್ಗೆಲ್ಲ ಸ್ವಲ್ಪ ಚೆನ್ನಾಗಿ ಹೇಳ್ಕೊಡೋ ಹಾಗೆ ನಿಮ್ಗೆ ಏನಾದ್ರು ಸೊ ಚೆನ್ನಾಗಿ ಹೇಳ್ಕೊಟ್ರಿ ಅಂತ ಹೇಳಿದ್ರೆ ಸೊ ಅವರಿಂದ ನಿಮ್ಗೆ ಇನ್ನೂ ಕೂಡ ಸ್ಟೂಡೆಂಟ್ಸ್ ಗಳು ಜಾಸ್ತಿ ಆಗ್ತಾರೆ ಅಂತಾನೆ ಹೇಳ್ಬೋದು. ಸೊ ಇದು ಬೆಸ್ಟ್ ಅಂತಾನೆ ಹೇಳ್ಬೋದು. ಈಗ ನೀವೇನಾದ್ರು ಈಗ ಸಪೋಸ್ ಇವಾಗ ಡಿಗ್ರಿ ಮುಗಿಸ್ಕೊಂಡಿದ್ರೆ, ಡಬಲ್ ಡಿಗ್ರಿ ಗ್ರಾಜುಯೇಟ್ ಏನಾದ್ರು ಆಗಿದ್ದೀರಾ ಅಂತ ಹೇಳಿದ್ರೆ ಸೊ ನಿಮಗೆ ಇದು ಆರಾಮ್ಸ್ ಅಂತಾನೆ ಹೇಳ್ಬೋದು. ಎಲ್ಲೂ ನಮಗೆ ಕೆಲಸ ಸಿಗ್ತಿಲ್ಲ ಅಂತ ಹೇಳಿದ್ರೆ ಮನೇಲೆ ನೀವು ಟ್ಯೂಷನ್ ಮಾಡ್ಬೋದು. ಮಿನಿಮಮ್ ಆದ್ರೂ ನೀವು ಮಂತ್ಲಿ ಸ್ಟೂಡೆಂಟ್ಸ್ ಗಳು ಜಾಸ್ತಿ ಆದ್ರು ಅಂತ ಹೇಳಿದ್ರೆ 30,000 to 40,000 ವರ್ಗೂ ಕೂಡ ನೀವು ಅರ್ನಿಂಗ್ಸ್ ಮಾಡ್ಬೋದು. ಅಷ್ಟು ಕೆಪಾಸಿಟಿ ನಿಮಗೆ ಇದ್ದೇ ಇರುತ್ತೆ ಫ್ರೆಂಡ್ಸ್ ಅಲ್ಲಿನ. ಸೊ ನಾವು ಓದಿದ್ ಎಲ್ಲೂ ಕೂಡ ಲಾಸ್ ಆಗೋದಿಲ್ಲ, ಇದೊಂದು ಇನ್ವೆಸ್ಟ್ಮೆಂಟ್ ಅಂತ ಅನ್ಕೊಂಡು ನೀವು ಸ್ಟಾರ್ಟ್ ಮಾಡ್ಬೋದು. ಈಗ ಸಪೋಸ್ ಏನೋ ಮ್ಯಾರೇಜ್ ಆಗಿದ್ದೀರಾ ಸೊ ಇವಾಗ ನೀವು ಕೂಡ ಮಾಡ್ಬೋದು. ಓಕೆನಾ, ಬಿಕಾಸ್ ನೀವು ಕೂಡ ಎಜುಕೇಟೆಡ್ ಆಗಿರ್ತೀರಲ್ವಾ, ನೀವು ಕೂಡ ಮಾಡ್ಬೋದು. ನೆಕ್ಸ್ಟ್ ಬಂದು ನೀವು ಆನ್ಲೈನ್ ಅಲ್ಲೂ ಕೂಡ ಕ್ಲಾಸಸ್ ನ ತಗೋಬಹುದು. ಬಟ್ ನೀವು ಫಸ್ಟ್ ಆಫ್ಲೈನ್ ಮಾಡಿ ಆಮೇಲೆ ಆನ್ಲೈನ್ ಗೆ ಶಿಫ್ಟ್ ಆಗಿ ಅಂತಾನೆ ಹೇಳ್ಬೋದು. ಈಗ ಬರ್ಲಿ ಕೆಲವರಿಗೆ ಸ್ಟೂಡೆಂಟ್ಸ್ ಗಳಿಗೆ ಆಗೋದಿಲ್ಲ, ಸೊ ಅವರೆಲ್ಲ ಆನ್ಲೈನ್ ಪ್ರಿಫರ್ ಮಾಡ್ತಾರೆ. ಇವಾಗಂತೂ ಆನ್ಲೈನ್ ತುಂಬಾ ರನ್ನಿಂಗ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು. ಸೊ ನೀವು ಆನ್ಲೈನ್ ಅಲ್ಲೂ ಕೂಡ ಕ್ಲಾಸ್ ಅಂತ ತಗೋಬಹುದು. ಕ್ಲಾಸಸ್ ತಗೊಳ್ಳೋಕ್ಕಿಂತ ಮುಂಚೆ ನಿಮ್ಗೊಂದು ಬೋರ್ಡ್ ಇರ್ಬೇಕು. ಓಕೆನಾ, ಸೊ ಯಾಕಂದ್ರೆ ಹೇಳ್ಕೊಡೋಕೆ ಮೇನ್ ಅದೇ ಅಲ್ವಾ. ಸೊ ಆ ರೀತಿ ನೀವು ಆನ್ಲೈನ್ ಅಲ್ಲಿ ಕೂಡ ನೀವು ತಗೋಬಹುದು. ವೀಕ್ಲಿ ಟೆಸ್ಟ್ ಗಳನ್ನ ಮಾಡ್ತಾ ಇರಿ, ಆಮೇಲೆ ಮಂತ್ಲಿ ಕೂಡ ಒಂದು ಎಕ್ಸಾಮ್ ತರ ಕಂಡಕ್ಟ್ ಮಾಡಿ. ಸೊ ಈ ರೀತಿ ನೀವು ಚೆನ್ನಾಗಿ ಗೈಡ್ ಮಾಡ್ತಾ ಇದ್ರಿ, ಚೆನ್ನಾಗಿ ಹೇಳ್ಕೊಟ್ರಿ ಅಂತ ಹೇಳಿದ್ರೆ ಸೊ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂಡ್ ಸೊ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಇದೊಂದು ಬೆಸ್ಟ್ ಐಡಿಯಾ ಅಂತಾನೆ ಹೇಳ್ಬೋದು. ಸೊ ಇದು ಬಂದು ಎಜುಕೇಶನ್ ರಿಲೇಟೆಡ್ ಟ್ಯೂಟೋರಿಯಲ್ಸ್ ಆಯ್ತು. ಈಗ ನೆಕ್ಸ್ಟ್ ಬಂದು ಒಂದು ಪ್ಯಾಷನ್ ರಿಲೇಟೆಡ್, ಅಂದ್ರೆ ನೀವು ಯಾವ್ದಾರ ಈಗ ನೀವು ಎಜುಕೇಟೆಡ್ ಆಗಿ ನೀವು ಏನೋ ಒಂದು ಪ್ಯಾಷನ್ ಇರುತ್ತೆ, ಲೈಕ್ ನೀವು ಯಾವ್ದಾರ ಒಂದು ಕೋರ್ಸ್ ಕಲ್ತಿರ್ತೀರಾ, ಚೆಸ್ ನಿಮಗೆ ಗೊತ್ತಿರತ್ತಾ, ಅಥವಾ ಡ್ರಾಯಿಂಗ್ ನಿಮ್ಗೆ ಏನಾದ್ರು ಬರುತ್ತಾ, ನೀವೇನಾದ್ರು ಮೇಕಪ್ ಕೋರ್ಸ್ ಏನಾದ್ರು ಕಲ್ತಿರ್ತೀರಾ. ಸೊ ಹೀಗೆ ಏನಾದ್ರು ಸಪೋಸ್ ನೀವು ಎಕ್ಸ್ಟ್ರಾ ಏನಾದ್ರು ಒಂದು ಕೋರ್ಸ್ ಕಲ್ತಿದ್ದೀರಾ ಅಂತ ಹೇಳಿದ್ರೆ ನೀವು ಅದನ್ನು ಕೂಡ ನೀವು ಹೇಳ್ಕೊಡ್ಬೋದು. ಆ ಒಂದು ಕ್ಲಾಸಸ್ ಕೂಡ ನೀವು ಕಂಡಕ್ಟ್ ಮಾಡ್ಬೋದು. ಅದಕ್ಕೂ ಕೂಡ ಸ್ಪೆಷಲ್ ಚಾರ್ಜಸ್ ಎಲ್ಲ ಮಾಡ್ಬೋದು. ಈಗ ಡ್ಯಾನ್ಸ್ ಕಲ್ತಿದ್ದೀರಾ ಅಂತ ಹೇಳಿದ್ರೆ ಡ್ಯಾನ್ಸಿಂಗ್ ಕ್ಲಾಸ್ ನ ನೀವು ಓಪನ್ ಮಾಡ್ಬೋದು. ಸೊ ಆ ರೀತಿ ಅಂದ್ರೆ ತುಂಬಾ ದೊಡ್ಡದಾಗೆ ಮಾಡ್ಬೇಕು ಅಂತ ಏನಿಲ್ಲ. ಸೊ ನೀವು ನಾರ್ಮಲ್ ಆಗಿ ನೀವು ಮಾಡ್ಬೋದು, ಸ್ವಲ್ಪ ಚಾರ್ಜಸ್ ಕಟ್ ಮಾಡಿ. ಓಕೆನಾ, ಸೊ ನೀವು ತುಂಬಾ ಚೆನ್ನಾಗಿ ಕ್ಲಿಕ್ ಆದ್ಮೇಲೆ ನೀವು ಒಂದು ಡ್ಯಾನ್ಸ್ ಸ್ಟುಡಿಯೋ ಅಂತಾನೆ ಹೇಳಿ ಓಪನ್ ಮಾಡ್ಬೋದು. ಸ್ಟಾರ್ಟಿಂಗ್ ಅಲ್ಲಿ ಅಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ನೀವು ನಾರ್ಮಲ್ ಆಗಿ ಮಾಡ್ಬೋದು. ಬಿಕಾಸ್ ನನ್ನ ಫ್ರೆಂಡ್ಸ್ ಕೂಡ ತುಂಬಾ ಜನ ಈ ರೀತಿ ಎಲ್ಲ ಕ್ಲಾಸಸ್ ಎಲ್ಲ ತಗೊಂತಾ ಇದ್ದಾರೆ. ಸೊ ತುಂಬಾ ಚೆನ್ನಾಗಿ ಅವರು ಅರ್ನಿಂಗ್ಸ್ ಗಳು ಕೂಡ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಸ್ಟೆಪ್ ಬೈ ಸ್ಟೆಪ್ ನೀವು ಬೆಳೀತಾ ಹೋಗ್ಬೋದು ಫ್ರೆಂಡ್ಸ್. ಓಕೆನಾ, ಸೊ ನೀವು ಯಾವ್ದಾದ್ರು ಪ್ಯಾಷನ್ ರಿಲೇಟೆಡ್ ಏನಾದ್ರು ಕೋರ್ಸ್ ಮಾಡಿದೀರಾ ಅಂತ ಹೇಳಿದ್ರೆ ನೀವು ಆನ್ಲೈನ್ ಅಲ್ಲೂ ಕೂಡ ತಗೋಬಹುದು ಅಂಡ್ ಆಲ್ಸೋ ಆಫ್ಲೈನ್ ಅಲ್ಲೂ ಕೂಡ ನೀವು ತಗೋಬಹುದು. ತುಂಬಾ ಚೆನ್ನಾಗಿ ಕ್ಲಿಕ್ ಆಗುತ್ತೆ. ನೆಕ್ಸ್ಟ್ ಬಂದು ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅಂಡ್ ತುಂಬಾನೇ ರನ್ನಿಂಗ್ ಅಲ್ಲಿ ಇರುವಂತ ಒಂದು ಏನು ಮೀಡಿಯಾ ಅಂತಾನೆ ಹೇಳ್ಬೋದು, ಅದೇ ಸೋಷಿಯಲ್ ಮೀಡಿಯಾ. ಸೊ ನೀವು ಸೋಷಿಯಲ್ ಮೀಡಿಯಾದಿಂದಲೂ ಕೂಡ ಸಾಕಷ್ಟು ಅರ್ನಿಂಗ್ಸ್ ಗಳನ್ನ ನೀವು ಮಾಡ್ಬೋದು. ಸೊ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು ಅಂಡ್ ಆಲ್ಸೋ ಯೂಟ್ಯೂಬ್ ಅಲ್ಲೂ ಕೂಡ ನೀವು ಅರ್ನಿಂಗ್ಸ್ ಮಾಡ್ಬೋದು. ಸೊ ಹೇಗಂತ ಹೇಳಿದ್ರೆ ಈಗ ನೀವು ಚೆನ್ನಾಗಿ ಈಗ ಆಕ್ಟಿಂಗ್ ಮಾಡ್ಲಿಕ್ಕೆ, ಡ್ಯಾನ್ಸ್ ಮಾಡ್ಲಿಕ್ಕೆ, ಒಂದ್ ರೀತಿ ಡಬ್ ಮಾಡ್ಲಿಕ್ಕೆಲ್ಲ ನಿಮ್ಗೆ ಬರುತ್ತೆ ಅಂತ ಹೇಳಿದ್ರೆ ನೀವು ಇನ್ಸ್ಟಾಗ್ರಾಮ್ ಅಕೌಂಟ್ ಪ್ರತಿಯೊಬ್ಬರಿಗೂ ಕೂಡ ಇದ್ದೇ ಇರತ್ತಲ್ವಾ. ಸೊ ನೀವು ಅಲ್ಲಿ ರೀಲ್ಸ್ ನ ಮಾಡ್ಬೋದು. ಸೊ ಪಬ್ಲಿಕ್ ಅಕೌಂಟ್ ಇಟ್ಟು ನೀವು ರೀಲ್ಸ್ ಮಾಡ್ತಾ ಇದ್ರ ಅಂತ ಹೇಳಿದ್ರೆ ತುಂಬಾ ಜನ ಫಾಲೋವರ್ಸ್ ನಿಮ್ಮ ರೀಲ್ಸ್ಗೆ ತುಂಬಾ ಚೆನ್ನಾಗಿ ರೀಚ್ ಆಗ್ತಿತ್ತು ಅಂತ ಹೇಳಿದ್ರೆ ತುಂಬಾ ಜನ ಫಾಲೋವರ್ಸ್ ಈಗ 10K 50K 100K ಸೊ ಈ ರೀತಿ ಎಲ್ಲ ನಿಮ್ಗೆ ಫಾಲೋವರ್ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಪ್ರಮೋಷನ್ ನಿಮ್ಗೆ ಕೊಡ್ತಾರೆ ಅಂತಾನೆ ಹೇಳ್ಬೋದು. ಸೊ ಅದರಿಂದ ಕೂಡ ನೀವು ಇಷ್ಟು ಚಾರ್ಜಸ್, ಈಗ ನಿಮ್ಗೆ ಏನಾದ್ರು ಒಂದು 50,000 ಅಥವಾ 10,000 ಏನಾದ್ರು ಫಾಲೋವರ್ಸ್ ಇದ್ದಾರೆ ಅಂತ ಹೇಳಿದ್ರೆ ಯಾರು ಒಂದು ಪ್ರಮೋಷನ್ ಯಾರು ಕೊಡ್ತಾರೆ ಅಂತ ಹೇಳಿದ್ರೆ ಸೊ ಅವ್ರ ಹತ್ರ ನೀವು 2,000 3,000 ಅಥವಾ 5,000 ಸೊ ಹೀಗೆ ನಿಮ್ಗೆ ಹೆಂಗೆ ರೀಚ್ ಆಗುತ್ತಲ್ವಾ. ಸೊ ಅದ್ರ ಮೇಲೆ ನೀವು ಅರ್ನಿಂಗ್ಸ್ ನ ಮಾಡ್ಬೋದು ಅಂತಾನೆ ಹೇಳ್ಬೋದು. ಸೊ ನಿಮ್ಗೆ ಕೊಲಾಬ್ರೇಷನ್ಗೂ ಕೂಡ ಕರೀತಾ ಇರ್ತಾರೆ. ಸೊ ಮೇಕಪ್ ಆರ್ಟಿಸ್ಟ್ ಗಳಾಗಿರ್ಬೋದು ಅಥವಾ ಯಾವ್ದಾರ ಈವೆಂಟ್ಸ್ ಗಳಿಗೆ. ಸೊ ಈ ರೀತಿ ನಿಮ್ಗೆ ಸಾಕಷ್ಟು ನಿಮಗೆ ಸೋಷಿಯಲ್ ಮೀಡಿಯಾದಿಂದ ತುಂಬಾನೇ ಯೂಸ್ ಆಗುವಂತ ರೀತಿಲಿ ಇರುತ್ತೆ.
ನಿಮಗೆ ಇನ್ಸ್ಟಾಗ್ರಾಮ್ ಅಕೌಂಟ್ ಇಂದ ನಿಮಗೆ ದುಡ್ಡು ಬರೋದಿಲ್ಲ. ಈಗ ಪೇಡ್ ಪ್ರಮೋಷನ್ ಕೊಲಾಬ್ರೇಷನ್ ಎಲ್ಲ ಮಾಡ್ತಾರೆ ನೋಡಿ, ಸೊ ಅವರಿಂದ ನಿಮಗೆ ಅಮೌಂಟ್ ಬರುತ್ತೆ ಅಂತಾನೆ ಹೇಳ್ಬೋದು. ಸೊ ಇದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ನೀವು ಎಷ್ಟು ಚಾರ್ಜಸ್ ಕೇಳ್ತೀರಾ ಅಂತ ಹೇಳಿ. ಅಂಡ್ ಆಲ್ಸೋ ಬರೀ ರೀಲ್ಸ್ ಮಾಡ್ಕೊಂಡು ಅದರ ಒಂದು ಆಡಿಯೋಗೆ ಡಬ್ ಮಾಡ್ಕೊಂಡು ಮಾತ್ರ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ಕೋಬೇಕು ಅನ್ನೋ ನೆಸೆಸಿಟಿ ಇಲ್ಲ. ಸೊ ನೀವೇನಾದ್ರು ಎಕ್ಸ್ಪ್ಲೋಸರ್ ಮಾಡ್ತೀರಾ, ಅದೇನೋ ಒಂದು ಪ್ಲೇಸ್ ಹೋಗಿರ್ತೀರಾ, ಸೊ ಅದ್ರ ಬಗ್ಗೆ ಎಲ್ಲ ಹೇಳೋದಾಗಿರ್ಬೋದು, ಅಥವಾ ಫುಡ್ ರಿಲೇಟೆಡ್ ಏನಾದರೂ ನೀವು ಫುಡ್ ಬ್ಲಾಗರ್ ಆಗೋದು. ಸೊ ಈ ರೀತಿ ನೀವೇನಾದರೂ ಒಂದು ಸ್ಪೆಷಲ್ ಆಗಿ ನೀವು ಮಾಡಿದ್ವಿ ಅಂತ ಹೇಳಿದ್ರೆ ಆರಾಮಾಗಿ ಕ್ಲಿಕ್ ಆಗುತ್ತೆ. ಸೊ ಈ ರೀತಿ ಕೂಡ ನೀವು ಅಥವಾ ಡೈಲಿ ವ್ಲಾಗ್ಸ್ ಏನಾದ್ರು ಇರುತ್ತೆ ನೋಡಿ, ಸಿಂಪಲ್ ಆಗಿ ಡೈಲಿ ಒಂದು 15 ಸೆಕೆಂಡ್ 20 ಸೆಕೆಂಡ್, ಸೊ ಈ ರೀತಿ ಎಲ್ಲ ನೀವು ಮಾಡ್ಬೋದು. ಅಥವಾ ಏನಾದ್ರು ತುಂಬಾ ಚೆನ್ನಾಗಿ ನಿಮ್ಗೆ ಏನಾದ್ರು ಒಂದು ಟಿಪ್ಸ್ ರಿಲೇಟೆಡ್ ಏನಾದ್ರು ಗೊತ್ತು, ಆ ರೀತಿ ನಿಮ್ಗೆ ಏನಾದ್ರು ಗೊತ್ತು ಅಂತ ಹೇಳಿದ್ರು. ಅಂಡ್ ಆಲ್ಸೋ ನೀವೇನಾದ್ರು ನಾನು ಆಗಲೇ ಹೇಳಿದ್ರೆ ಪ್ಯಾಷನ್ ರಿಲೇಟೆಡ್ ಏನಾದ್ರು ನೀವು ಕೋರ್ಸ್ ಕಲ್ತಿದ್ದೀರಾ ಅಂತ ಹೇಳಿದ್ರೆ, ಸೊ ಅದನ್ನು ಕೂಡ ನೀವು ಆ ರೀತಿ ಎಲ್ಲ ಮಾಡಿ ಶೂಟ್ ಮಾಡಿಬಿಟ್ಟು ನೀವು ಇನ್ಸ್ಟಾದಲ್ಲಿ ಎಲ್ಲಾದ್ರೂ ಕೂಡ ನೀವು ಅಪ್ಲೋಡ್ ಮಾಡ್ಬೋದು. ಸೊ ತುಂಬಾ ಚೆನ್ನಾಗಿ ರೀಚ್ ಆಯಿತು, ತುಂಬಾ ಜನ ಫಾಲೋವರ್ಸ್ ಆದ್ರು ಅಂತ ಹೇಳಿದ್ರೆ ನಿಮಗೆ ಪೇಡ್ ಪ್ರಮೋಷನ್ ಎಲ್ಲದೂ ಕೂಡ ಬರ್ತಾ ಇರುತ್ತೆ. ಸೊ ಪ್ರಮೋಷನ್ ಕೊಲಾಬ್ರೇಷನ್ ಬಂತು ಅಂತ ಹೇಳಿದ್ರೆ ಸೊ ಆರಾಮಾಗಿ ನೀವು ಆರಾಮಾಗಿ ನೀವು ಅರ್ನಿಂಗ್ಸ್ನ ಮಾಡ್ಬೋದು. ಸೊ ಇಲ್ಲಿ ನಿಮಗೆ ಜಾಸ್ತಿ ಫಾಲೋವರ್ಸ್ ಆದ್ರು ಅಂತ ಹೇಳಿದ್ರೆ ಸೊ ನೆಕ್ಸ್ಟ್ ಬಂದು ನೀವು ಯೂಟ್ಯೂಬ್ ಪ್ಲಾಟ್ಫಾರ್ಮ್ನ ನೀವು ಚೆನ್ನಾಗಿ ನೀವು ಯುಟಿಲೈಸ್ ಮಾಡ್ಕೋಬಹುದು ಫ್ರೆಂಡ್ಸ್, ಓಕೆನಾ. ಸೊ ಹೇಗೆ ಅಂತ ಹೇಳಿದ್ರೆ ಸೊ ನಾನು ಆಗಲೇ ಹೇಳ್ತೇನೆ, ನೀವು ಪ್ಯಾಷನ್ ರಿಲೇಟೆಡ್ ಏನಾದರೂ ನೀವು ಕಲ್ತಿದ್ರೆ ಕೋರ್ಸ್ ಅಂತ ಹೇಳಿದ್ರೆ ಸೊ ನಿಮಗೆ ಯಾವುದು ಚೆನ್ನಾಗಿ ನಾಲೆಡ್ಜ್ ಇದೆ, ಸೊ ನಿಮಗೆ ಯಾವುದು ಗೊತ್ತಿರುತ್ತೆ, ಸೊ ಅದನ್ನ ನೀವು ಯೂಟ್ಯೂಬಲ್ಲಿ ನೀವು ಅಪ್ಲೋಡ್ ಮಾಡ್ಬೋದು, ವಿಡಿಯೋಸ್ನ ಮಾಡಿ ಶೂಟ್ ಮಾಡಿ ಅಪ್ಲೋಡ್ ಮಾಡ್ಬೋದು. ತುಂಬಾ ಚೆನ್ನಾಗಿ ರೀಚ್ ಆಗುತ್ತೆ ಅಂತಾನೆ ಹೇಳ್ಬೋದು. ಯಾವ್ದು ತುಂಬಾ ಚೆನ್ನಾಗಿ ಕ್ಲಿಕ್ ಆಗುತ್ತೆ, ಸೊ ನಿಮಗೆ ಯಾವ್ದು ನಾಲೆಡ್ಜ್ ಚೆನ್ನಾಗಿ ಗೊತ್ತಿರುತ್ತೆ, ಸೊ ಅದನ್ನ ಮಾಡೋದು ಬೆಸ್ಟ್, ಓಕೆನಾ. ಸೊ ಅರ್ಧ ತಿಳ್ಕೊಂಡು ಅಥವಾ ಯಾರೋ ಒಬ್ರು ಮಾಡ್ತಿದಾರೆ ಅಂತ ಹೇಳಿ ಕಾಪಿ ಮಾಡಿ ಪೇಸ್ಟ್ ಮಾಡಿ ಹಾಕೋದು, ಸೊ ಆ ರೀತಿ ಎಲ್ಲ ಮಾಡ್ಲಿಕ್ಕೆ ಹೋಗಬೇಡಿ. ಸೊ ನೀವು ಓನ್ ಆಗಿ ನೀವು ಕ್ರಿಯೇಟ್ ಮಾಡಿ ಅಂತಾನೆ ಹೇಳ್ಬೋದು. ನೀವು ವಾಯ್ಸ್ ಓವರ್ ಚಾನಲ್ ಕೂಡ ಮಾಡ್ಬೋದು. ಅಂಡ್ ಆಲ್ಸೋ ನೀವು ಈ ರೀತಿ ಫೇಸ್ ಕ್ಯಾಮ್ರಾ ಇಟ್ಕೊಂಡಾದ್ರೂ ನೀವು ವಿಡಿಯೋಸ್ನ ಅಪ್ಲೋಡ್ ಮಾಡ್ಬೋದು. ಈಗ ನಿಮಗೆ ಏನಾದ್ರು ಮೆಹಂದಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರೆ ಮೆಹಂದಿನ ಯಾವ ರೀತಿಲಿ ಸ್ಟೆಪ್ ಬೈ ಸ್ಟೆಪ್ ಬೇಸಿಕ್ ಇಂದ ಯಾವ ರೀತಿಲಿ ಕಲಿಸ್ಬೇಕು ಅಂತ ಹೇಳಿ ಆ ಒಂದು ಚಾನಲ್ ಆ ರೀತಿ ಚಾನಲ್ಸ್ ಎಲ್ಲ ಓಪನ್ ಮಾಡಿ, ಅದು ಕೂಡ ಟ್ಯುಟೋರಿಯಲ್ಸ್ ತರನೇ ಆಯಿತು. ಅಥವಾ ನೀವೇನಾದ್ರು ಮೇಕಪ್ ಆರ್ಟಿಸ್ಟ್ ಆಗಿದ್ದೀರಾ ಅಂತ ಹೇಳಿದ್ರೆ ಮೇಕಪ್ ರಿಲೇಟೆಡ್ ಏನು ಇನ್ಫಾರ್ಮೇಷನ್ ಗೊತ್ತಿರುತ್ತೆ ಸೊ ಅದನ್ನ ನೀವು ಶೇರ್ ಮಾಡಿ, ಗೊತ್ತಿಲ್ಲದೆ ಇರೋರಿಗೆ ತುಂಬಾ ಜನರಿಗೆ ಹೆಲ್ಪ್ ಆಗುತ್ತೆ. ನೀವೇನಾದ್ರು ಕುಕಿಂಗ್ ಅಲ್ಲಿ ತುಂಬಾ ಚೆನ್ನಾಗಿ ಎಕ್ಸ್ಪರ್ಟ್ ಆಗಿದ್ದೀರಾ ಅಂತ ಹೇಳಿದ್ರೆ ಕುಕಿಂಗ್ ಬ್ಲಾಗ್ಸ್ಗಳನ್ನ ಮಾಡಿ, ತುಂಬಾ ಚೆನ್ನಾಗಿರುವಂಥ ರೆಸಿಪೀಸ್ಗಳನ್ನ ತೋರಿಸಿ. ಡೈಲಿ ಬ್ಲಾಗ್ಸ್ ಮಾಡ್ತೀರಾ, ಡೈಲಿ ಬ್ಲಾಗ್ಸ್ ಮಾಡಿ. ಅಥವಾ ನೀವು ಏನಾದ್ರು ಎಕ್ಸ್ಪ್ಲೋರ್ ಮಾಡ್ತೀರಾ, ಲೈಕ್ ಅದರ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡ್ತೀರಾ, ಸೊ ಆ ರೀತಿ ಬ್ಲಾಗ್ಸ್ ಕೂಡ ಮಾಡ್ಬೋದು. ಸೊ ನಿಮಗೆ ಯಾವುದು ಬೆಸ್ಟ್ ಅನ್ಸುತ್ತೆ ನೀವು ಅದನ್ನ ಮಾಡಿ. ಸೊ ಆರಾಮಾಗಿ ತುಂಬಾ ಚೆನ್ನಾಗಿ ಕ್ಲಿಕ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಈಗ ಯೂಟ್ಯೂಬ್ ಅಲ್ಲಿ ಯೂಟ್ಯೂಬ್ ಟೀಮ್ನವ್ರು ಏನಿದ್ದಾರೆ ಅಲ್ವಾ, ಸೊ ಹೊಸಬ್ರು ಯಾರು ಚಾನಲ್ ಸ್ಟಾರ್ಟ್ ಮಾಡಿ ಯಾರು ತುಂಬಾ ಕಾನ್ಸ್ಟೆಂಟ್ ಆಗಿ ಯಾರು ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಅಪ್ಲೋಡ್ ಮಾಡ್ತಿರ್ತಾರೆ, ಸೊ ಅವ್ರನ್ನ ತುಂಬಾ ಚೆನ್ನಾಗಿ ಗ್ರೋ ಮಾಡ್ತಾರೆ. ಸೊ ಅವ್ರನ್ನ ತುಂಬಾ ಚೆನ್ನಾಗಿ ಏನು ಹೈಲೈಟ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಬಿಕಾಸ್ ಸ್ಟಾರ್ಟಿಂಗ್ ಅಂದ್ರೆ ಯೂಟ್ಯೂಬರ್ಸ್ ಎಲ್ಲ ಒಂದು 5 to 6 years ಬ್ಯಾಕ್ ಎಲ್ಲ ಯೂಟ್ಯೂಬರ್ಸ್ ಎಲ್ಲ ಯಾರೆಲ್ಲ ಇರ್ತಾರಲ್ವಾ, ಸೊ ಅವರಿಗೆಲ್ಲ ಯೂಟ್ಯೂಬ್ ಮಾನಿಟೈಸೇಷನ್ ಆನ್ ಆಗದೆ ಒಂದು 3 to 4 years ಅಥವಾ 2 years ವರೆಗೂ ತಗೊಂತಿತ್ತಂತೆ, ಅಷ್ಟು ತುಂಬಾ ಡಿಲೇ ಆಗ್ತಿತ್ತಂತೆ. ಬಟ್ ಇವಾಗ ಆ ರೀತಿ ಯೂಟ್ಯೂಬ್ ಆಲ್ಗರಿದಮ್ ಆ ರೀತಿ ಇಲ್ಲ. ಸೊ ಯೂಟ್ಯೂಬ್ ಅಲ್ಲಿ ಏನೋ ನೀವು ಈಗ ಅಪ್ಲೋಡ್ ಮಾಡ್ತೀರಾ, ಎವ್ರಿ ಡೇ ಕಾನ್ಸ್ಟೆಂಟ್ ಆಗಿ ನೀವು ಇದ್ದೀರಾ ಅಂತ ಹೇಳಿದ್ರೆ ಸೊ ಅವರು ಒಂದು 15 days ನೋಡ್ತಾರೆ, ಓಕೆನಾ. ಅವಾಗ ಅಲ್ಲಿವರೆಗೂ ನಿಮ್ಗೆ ಅಷ್ಟೊಂದು ರೀಚ್ ಆಗೋದಿಲ್ಲ. 5 ಲಕ್ಷ ಚೆನ್ನಾಗಿತ್ತು ಅಂತ ಹೇಳಿದ್ರೆ ರೀಚ್ ಆಗುತ್ತೆ, ಬಟ್ 15 days ವರೆಗೂ ಕೂಡ ಅಷ್ಟೊಂದು ನಿಮಗೆ ಗ್ರೋತ್ ಏನು ಕೂಡ ಕಾಣಿಸೋದಿಲ್ಲ. ಆಮೇಲೆ ಏನ್ ಮಾಡ್ತಾರೆ ಯೂಟ್ಯೂಬ್ ಅವರೇ ನಿಮ್ಮ ವಿಡಿಯೋಸ್ನ ಬೇರೆಯವರಿಗೆ ರೆಕಮೆಂಡ್ ಮಾಡ್ತಾರೆ, ಅವರಿಗೆ ಶೋ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಸೊ ತುಂಬಾ ಚೆನ್ನಾಗಿ ಗ್ರೋತ್ ಕೂಡ ಆಗುತ್ತೆ. ಒಂದು 3 months ಅಲ್ಲಿ ನಿಮ್ಮ ಯೂಟ್ಯೂಬ್ ಚಾನಲ್ ಏನಿದೆ ನೀವು ಸ್ಟಾರ್ಟ್ ಮಾಡಿರ್ತೀರ ಅಲ್ವಾ, 3 months ಅಲ್ಲಿ ವಿತಿನ್ 3 months ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗಿ ಅರ್ನಿಂಗ್ಸ್ಗಳು ಕೂಡ ತುಂಬಾ ಚೆನ್ನಾಗುತ್ತೆ ಅಂತಾನೆ ಹೇಳ್ಬೋದು. ಬಟ್ ನೀವು ಕೇರ್ಫುಲ್ ಆಗಿ ಯೂಟ್ಯೂಬ್ ಅವ್ರದ್ದು ಏನು ಪಾಲಿಸಿ ಇರುತ್ತೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್, ಸೊ ಅದನ್ನ ನೀವು ನೀಟಾಗಿ ಚೆನ್ನಾಗಿ ತಿಳ್ಕೊಂಡು ನೀವು ವಿಡಿಯೋಸ್ನ ಅಪ್ಲೋಡ್ ಮಾಡಿ. ಸೊ ಸುಮ್ಮನೆ ಯಾರ್ದೋ ಒಂದು ವಿಡಿಯೋಸ್ ಚೆನ್ನಾಗಿ ವೈರಲ್ ಆಗಿದೆ ಅಂತ ಹೇಳಿ ನಿಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ನೀವು ಅಪ್ಲೋಡ್ ಮಾಡೋದಲ್ಲ, ನಿಮ್ಮದೇ ಓನ್ ಕಂಟೆಂಟ್ ಆಗಿರಬೇಕು, ಸರಿನಾ. ಸೊ ಆ ರೀತಿ ನೀವು ಮಾಡಿದ್ರಿ ಅಂತ ಹೇಳಿದ್ರೆ ಯೂಟ್ಯೂಬ್ ಅಲ್ಲಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲಿ ನಿಮಗೆ ಯಾವ ರೀತಿ ಸೊ ಇದ್ರಲ್ಲಿ ನಿಮಗೆ ಬೈ ಲಕ್ ಕೂಡ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಬೇಗನೆ ರೀಚ್ ಆಗ್ತೀರಾ. ಇಲ್ಲ ಅಂತಂದ್ರೆ ಸ್ವಲ್ಪ ಸ್ಲೋ ಆದ್ರೂ ಕೂಡ ಪರವಾಗಿಲ್ಲ, ಬಟ್ ರೀಚ್ ಅಂತ ಆಗೇ ಆಗ್ತೀರಾ ಅಂತಾನೆ ಹೇಳ್ಬೋದು. ಸೊ ಈಗೊಂದು ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಅಂತೂ ತುಂಬಾನೇ ಬೆಸ್ಟ್ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್, ಓಕೆನಾ. ಬಟ್ ನೀವು ಜೆನ್ಯೂನ್ ಆಗಿ ನೀವು ಮಾಡಬೇಕು, ಯಾವುದೇ ರೀತಿ ಮಿಸ್ಲೀಡಿಂಗು ಮಿಸ್ಇನ್ಫಾರ್ಮೇಶನ್ ಏನು ಕೂಡ ಕೊಡಬೇಡಿ. ಆನೆಸ್ಟ್ ಆಗಿರುವಂಥದ್ದು ನಿಮಗೆ ಗೊತ್ತಿರೋಂಥದ್ದನ್ನ ನೀವು ಚೆನ್ನಾಗಿ ಅಪ್ಲೋಡ್ ಮಾಡ್ತಾ ಹೋದ್ರಿ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿ ರೀಚ್ ಆಗುತ್ತೆ. ಅಂಡ್ ಆಲ್ಸೋ ಇದರಿಂದಲೂ ಕೂಡ ನಿಮಗೆ ಪೇಡ್ ಪ್ರಮೋಷನ್ಸ್ ಎಲ್ಲದು ಕೂಡ ಕೊಲಾಬ್ರೇಷನ್ಗಳು ಕೂಡ ಕರೀತಾ ಇರ್ತಾರೆ. ಸೊ ಎರಡು ಕೂಡ ಬ್ಯಾಲೆನ್ಸ್ ಮಾಡಿದ್ರಿ ಅಂತ ಹೇಳಿದ್ರೆ ಸೊ ಯೂಟ್ಯೂಬ್ ಮತ್ತೆ ಇನ್ಸ್ಟಾಗ್ರಾಮ್ ಅದರಲ್ಲೂ ಕೂಡ ನೀವು ಚೆನ್ನಾಗಿ ಅರ್ನಿಂಗ್ಸ್ ಮಾಡ್ಬೋದು. ಅಂಡ್ ನೆಕ್ಸ್ಟ್ ಬಂದು ಫೇಸ್ಬುಕ್. ಸೊ ಫೇಸ್ಬುಕ್ ಇಂದಲೂ ಕೂಡ ನೀವು ಅಮೌಂಟ್ನ ನೀವು ಅರ್ನಿಂಗ್ಸ್ನ ನೀವು ಮಾಡ್ಬೋದು. ಸೊ ಹೇಗೆ ಅಂತ ಹೇಳಿದ್ರೆ ನೀವೇನು ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತೀರಲ್ವಾ, ಸೊ ಸೇಮ್ ನೀವು ಫೇಸ್ಬುಕ್ ಅಲ್ಲಿ ನಿಮ್ಮ ಚಾನಲ್ನ ಓಪನ್ ಮಾಡಿ. ಸೊ ಚಾನಲ್ ಓಪನ್ ಮಾಡಿ ಅಲ್ಲೂ ಕೂಡ ಸೇಮ್ ವಿಡಿಯೋಸ್ನ ನೀವು ಅಲ್ಲೂ ಕೂಡ ಅಪ್ಲೋಡ್ ಮಾಡಿದ್ರಿ ಅಂತ ಹೇಳಿದ್ರೆ ಸೊ ಅಲ್ಲೂ ಕೂಡ ಇಷ್ಟು ಏನು ರೂಲ್ಸ್ ಇರುತ್ತೆ, ಇಷ್ಟೆಲ್ಲ ಸಬ್ಸ್ಕ್ರೈಬರ್ಸ್ ಆಗಿರ್ಬೇಕು, ಇಷ್ಟು ವಾಚ್ ಟೈಮ್ ಕಂಪ್ಲೀಟ್ ಎಲ್ಲ ಆಗಿರ್ಬೇಕು ಅಂತ ಹೇಳಿ ಇದೆಲ್ಲ ಕಂಪ್ಲೀಟ್ ಆಯ್ತು ಅಂತ ಹೇಳಿದ್ರೆ ನಿಮ್ಗೆ ಅಲ್ಲೂ ಕೂಡ ಅರ್ನಿಂಗ್ಸ್ ಆಗುತ್ತೆ. ಸೊ ನಿಮಗೆ 3 ಕಡೆಯಿಂದನೂ ನಿಮಗೆ ಸೋಷಿಯಲ್ ಮೀಡಿಯಾದಿಂದ ನಿಮಗೆ ಅರ್ನಿಂಗ್ಸ್ಗಳು ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್, ಓಕೆನಾ. ಸೊ ಇದು ಬೆಸ್ಟ್ ಪ್ಲಾಟ್ಫಾರ್ಮ್ ಅಂತಾನೆ ಹೇಳ್ಬೋದು. ನೀವು ಮತ್ತೆ ಹೌಸ್ ವೈಫರ್ ಆಗಿರಿ ಅಥವಾ
ಯೂತ್ಸ್ ಯಾರೇ ಆಗಿರಲಿ, ಸೊ ನಿಮಗೆ ಯಾವುದು ನಾಲೆಡ್ಜ್ ಚೆನ್ನಾಗಿರುತ್ತೆ, ಸೊ ನೀವೊಂದು ನಿಮ್ಮ ಮೊಬೈಲಲ್ಲಿ ನೀವು ಶೂಟ್ ಮಾಡಿ ಒಂದು ವಿಡಿಯೋನ ಮಾಡಿ ನೀವು ಅಪ್ಲೋಡ್ ಮಾಡ್ಬೋದು. ಸೊ ನಿಮ್ಗೆ ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ. ನಿಮ್ಗೆ ಏನಾದ್ರು ಲಕ್ ಇತ್ತು ಅಂತ ಹೇಳಿದ್ರೆ ಬೇಗನೆ ನಿಮ್ಗೂ ಗ್ರೋತ್ ಆಗ್ತೀರಾ. ನೀವು ಸ್ಲೋಲಿ ಆದ್ರೂ ಪರವಾಗಿಲ್ಲ, ತುಂಬಾ ಚೆನ್ನಾಗಿ ಗ್ರೋತ್ ಅಂತೂ ಸಿಕ್ಕೇ ಸಿಗುತ್ತೆ. ನೆಕ್ಸ್ಟ್ ಬಂದು ಪ್ಲೇ ಹೋಮ್. ಸೊ ಇದರಲ್ಲೂ ಕೂಡ ತುಂಬಾನೇ ಚೆನ್ನಾಗಿ ಗ್ರೋತ್ ಇದೆ ಅಂತಾನೆ ಹೇಳ್ಬೋದು. ಪ್ಲೇ ಹೋಮ್ ಅಂತ ಹೇಳಿದ್ರೆ, ಸೊ ನೀವು ಮನೇಲೆ ಒಂದು ಪ್ಲೇ ಹೋಮ್ ನ ನೀವು ಸ್ಟಾರ್ಟ್ ಮಾಡ್ಬೋದು. ಅಂದ್ರೆ ಈಗ ಮಕ್ಕಳು ಏನ್ ಬಿಲೋ 3 years ಇರ್ತಾರೆ ಅಥವಾ ಬಿಲೋ 4 years ಯಾರೆಲ್ಲ ಇರ್ತಾರಲ್ವಾ, ಸೊ ಅವ್ರನ್ನ ನೀವು ಟೇಕ್ ಕೇರ್ ಮಾಡುವಂಥದ್ದು. ಸೊ ಏನು ಅದು ಪ್ಲೇ ಗೇಮ್ಸ್ ಗಳೆಲ್ಲ ಏನಿರುತ್ತೆ, ಸೊ ಅದೆಲ್ಲ ಟಾಯ್ಸ್ ಎಲ್ಲ ತಂದಿಡೋದಾಗಿರ್ಬೋದು. ಸೊ ಅವ್ರನ್ನ ಕೇರ್ ಮಾಡೋದಷ್ಟೇ, ಓಕೆನಾ. ಸೊ ಮಾರ್ನಿಂಗ್ ಇಂದ ಮಧ್ಯಾಹ್ನ ಆಫ್ಟರ್ನೂನ್ ವರೆಗೂ ಕೂಡ ಅಂತ ಪೀರಿಯಡ್ ಇರುತ್ತೆ, ಅಥವಾ ನೀವು ಈವ್ನಿಂಗ್ ವರೆಗೂ ಕೂಡ ನೀವು ಕೇರ್ ಮಾಡ್ತೀರಾ ಅಂತ ಹೇಳಿದ್ರೆ, ಸೊ ಈಗ ನೀವು ಚಾರ್ಜಸ್ ನ ಹಾಕೋಬಹುದು. ಸೊ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ, ಓಕೆನಾ. ಸೊ ನಿಮ್ಮ ಲೊಕ್ಯಾಲಿಟಿಲಿ ಹೇಗೆ ಇದೆ, ಚೆನ್ನಾಗಿದೆ. ಸೊ ನೀವು ಸಿಟಿಲಿ ಇರ್ತೀರಾ ಅಂತ ಹೇಳಿದ್ರೆ ಸ್ವಲ್ಪ ನಿಮಗೆ ಹೈ ಪ್ರೈಸ್ ಆಗಿ ನಿಮಗೆ ಅಮೌಂಟ್ ನೀವು ಅರ್ನಿಂಗ್ಸ್ ಮಾಡ್ಬೋದು. ಅಥವಾ ಹಳ್ಳಿಲಿ ಏನಾದ್ರು ಇರ್ತೀರಾ ಅಂತ ಹೇಳಿದ್ರೆ, ಸೊ ಇದು ಕ್ಲಿಕ್ ಆಗೋದು ಸ್ವಲ್ಪ ಕಡಿಮೆ. ಬಟ್ ನೋಡಿ ನಿಮ್ಮ ಲೊಕ್ಯಾಲಿಟಿ ಹೇಗಿದೆ ಅಂತ ಹೇಳಿ ನೀವು ಚೆಕ್ ಮಾಡ್ಕೋಬಹುದು. ಸೊ ಪ್ಲೇ ಹೋಮ್ ಕೂಡ ತುಂಬಾನೇ ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಅಂಡ್ ನೆಕ್ಸ್ಟ್ ಬಂದು ಈ ಡಯಟ್ ಫುಡ್ ಗಳನ್ನ ಡೆಲಿವರಿ ಮಾಡುವಂಥದ್ದು. ಸೊ ಡಯಟ್ ಫುಡ್ ಗಳಂತ ಹೇಳಿದ್ರೆ, ಈಗ ಏನು 7 days ಅಲ್ಲಿ ನೀವು ಮಾರ್ನಿಂಗ್ ಡಯಟ್ ಫುಡ್ ಗಳನ್ನ ನೀವೇ ರೆಡಿ ಮಾಡಿಬಿಟ್ಟು ಪ್ಯಾಕ್ ಮಾಡಿ ಕಳಿಸುವಂಥದ್ದಾಗಿರ್ಬೋದು. ಸೊ ಆ ರೀತಿ ಡೆಲಿವರಿ ಮಾಡುವಂಥದ್ದಾಗಿರ್ಬೋದು. ಸೊ ಈಗ ತುಂಬಾ ಜನ ಈಗ ಜಿಮ್ಸ್ಗೆಲ್ಲ ಹೋಗ್ತಾ ಇರ್ತಾರೆ, ಅವರಿಗೆ ಮತ್ತೆ ಈಗ ವರ್ಕ್ ಎಲ್ಲ ಮಾಡ್ತಿರ್ತಾರೆ, ಅವ್ರಿಗೆ ಟೈಮೇ ಸಿಗೋದಿಲ್ಲ, ಡಯಟ್ ಮೇಂಟೈನ್ ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ. ಸೊ ನಿಮಗೆ ಏನಾದ್ರು ಡಯಟ್ ಫುಡ್ಗಳ ಬಗ್ಗೆ ನಾಲೆಡ್ಜ್ ಏನಾದ್ರು ಇತ್ತು ಅಂತ ಹೇಳಿದ್ರೆ, ಸೊ ನೀವು ಸಂಡೇ ಏನ್ ತಿನ್ಬೇಕು, ಮಂಡೇ ಏನ್ ತಿನ್ಬೇಕು, ಸೊ ಈ ರೀತಿ ನೀವೇನೆ ಒಂದು ಪ್ಯಾಕ್ ಮಾಡಿಬಿಟ್ಟು ಸೊ ಅವರಿಗೆ ಡೆಲಿವರಿ ಮಾಡುವಂಥದ್ದು, ಓಕೆನಾ. ಸೊ ಹೋಮ್ ಡೆಲಿವರಿ ಮಾಡುವಂಥದ್ದು. ಸೊ ಇದು ನೀವು ಆನ್ಲೈನ್ ಡೆಲಿವರಿ ಕೂಡ ಮಾಡ್ಬೋದು ಅಂಡ್ ಆಲ್ಸೋ ಆಫ್ಲೈನ್ ಡೆಲಿವರಿ ಕೂಡ ಮಾಡ್ಬೋದು. ಸೊ ನಿಮ್ಮ ಏರಿಯಾದಲ್ಲಿ ಯಾರು ಜಿಮ್ಗೆ ಹೋಗ್ತಿರ್ತಾರೆ ಅಥವಾ ಯಾರಿಗಾದ್ರೂ ನೀಡ್ ಇತ್ತು ಅಂತ ಹೇಳಿದ್ರೆ ನೀವು ಇದನ್ನ ಸ್ಟಾರ್ಟ್ ಮಾಡ್ಬೋದು. ತುಂಬಾ ಚೆನ್ನಾಗಿ ಕ್ಲಿಕ್ ಕೂಡ ಆಗುತ್ತೆ. ಇದು ತುಂಬಾನೇ ಇವಾಗ ಸ್ವಲ್ಪ ಸ್ಟಾರ್ಟ್ಅಪ್ ಅಂತಾನೆ ಹೇಳ್ಬೋದು. ಈಗ ರೀಸೆಂಟ್ ಆಗಿ ಸಾಕಷ್ಟು ಜನ ಈ ಒಂದು ಡಯಟ್ ಫುಡ್ ಡೆಲಿವರಿನ ಮಾಡ್ತಾ ಇದ್ದಾರೆ. ಸೊ ಬೇಕಿದ್ರೆ ನೀವು ಕೂಡ ಮಾಡ್ಬೋದು. ನಿಮ್ಗೆ ಇದ್ರ ಬಗ್ಗೆ ನಾಲೆಡ್ಜ್ ಇಲ್ಲ ಅಂತ ಹೇಳಿದ್ರೆ ನೀವೇನು ವರಿ ಮಾಡ್ಕೋಬೇಡಿ. ಸಾಕಷ್ಟು ಯೂಟ್ಯೂಬ್ಸ್ ಅಲ್ಲಿ ನಿಮಗೆ ಇನ್ಫಾರ್ಮೇಶನ್ ಸಿಗುತ್ತೆ, ಯಾವ್ಯಾವೆಲ್ಲ ಡಯಟ್ ಫುಡ್ ಗಳೆಲ್ಲ ಇರುತ್ತೆ, ಹೇಗೆ ಎಷ್ಟು ಕ್ಯಾಲರೀಸ್ ಎಲ್ಲ ಹಾಕ್ಬೇಕು ಅಂತ ಹೇಳಿ ತುಂಬಾ ಚೆನ್ನಾಗಿ ನಿಮಗೆ ಗೂಗಲ್ ಮಾಡಿದ್ರು ಕೂಡ ಸಿಗುತ್ತೆ. ಸೊ ಅದ್ರ ಬಗ್ಗೆ ನೀಟಾಗಿ ನೀವು ಒಂದು 1 week ಕೂಡ ಅದ್ರ ಬಗ್ಗೆ ನಾಲೆಡ್ಜ್ ನೀವು ಬಿಲ್ಡ್ ಮಾಡ್ಕೊಳ್ಳಿ. ಸೊ ಅದಾದ್ಮೇಲೆ ನೀವು ಸ್ಟಾರ್ಟ್ ಮಾಡ್ಬೋದು ಅಂತಾನೆ ಹೇಳ್ಬೋದು. ಸೊ ಡಯಟ್ ಫುಡ್ ಅಂತ ಹೇಳಿದ್ರೆ ತುಂಬಾ ಏನು ಅಡುಗೆ ಮಾಡಬೇಕು ಅಂತ ಏನಿಲ್ಲ. ಸೊ ಡಯಟ್ ಅಂತ ಹೇಳಿದ್ರೆ ಸ್ವಲ್ಪ ಕ್ವಾಂಟಿಟಿಲಿ ತುಂಬಾ ರಿಚ್ ಫುಡ್ಗಳನ್ನ ಕೊಡುವಂಥದ್ದಾಗಿರ್ಬೋದು. ಸೊ ಇದಕ್ಕೆ ನೀವು ಚಾರ್ಜಸ್ನ ಮಾಡ್ಬೋದು. ಸೊ ಆ ಒಂದು ಫುಡ್ ಡೆಲಿವರಿ ಕೂಡ ಮಾಡ್ಬೋದು, ತುಂಬಾ ಚೆನ್ನಾಗಿ ಕ್ಲಿಕ್ ಆಗುತ್ತೆ. ಅಂಡ್ ನೆಕ್ಸ್ಟ್ ಬಂದು ಕುಕಿಂಗ್. ಸೊ ನೀವು ತುಂಬಾ ಚೆನ್ನಾಗಿ ಕುಕ್ ಮಾಡ್ತೀರಾ ಅಂತ ಹೇಳಿದ್ರೆ, ಸೊ ನೀವು ಇದನ್ನು ಕೂಡ ಕುಕ್ ಮಾಡಿ ಡೆಲಿವರಿ ಕೂಡ ಮಾಡ್ಬೋದು. ಸೊ ಆ ಒಂದು ಬಿಸ್ನೆಸ್ ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಸೊ ಅದನ್ನ ರೆಡಿ ಮಾಡ್ಬೋದು. ಅಥವಾ ನೀವು ಈಗ ಪೌಡರ್ ಎಲ್ಲ ಮಾಡ್ತಾರೆ ನೋಡಿ, ಅಂದ್ರೆ ಈಗ ಏನು ಪುಳಿಯೋಗರೆ ಪೌಡರ್ ಆಗಿರ್ಬೋದು, ಅಥವಾ ಏನು ಚಿಲ್ಲಿ ಪೌಡರ್, ಖಾರದ ಪುಡಿ ಆಗಿರ್ಬೋದು, ಧನಿಯಾ ಪೌಡರು, ಸೊ ಈ ರೀತಿ ಮತ್ತೆ ಸಿರಿಧಾನ್ಯ ಪೌಡರ್ಗಳು. ಸೊ ಈ ರೀತಿ ನಿಮ್ಗೆಲ್ಲರೂ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರೆ ಪ್ಯಾಕ್ಡ್ ರಿಲೇಟೆಡ್ ಫುಡ್ಗಳನ್ನು ಕೂಡ ನೀವು ಮಾಡ್ಬೋದು. ಸೊ ಅದನ್ನ ನೀವು ಹೇಗೆ ಸೇಲ್ ಮಾಡಬೇಕು ಅಂತ ಹೇಳಿದ್ರೆ, ಹೋಲ್ಸೇಲರ್ಸ್ ಎಲ್ಲ ನಿಮ್ಮ ಊರಲ್ಲೆಲ್ಲ ಇರ್ದೇ ಇರ್ತಾರಲ್ವಾ. ಸೊ ಹೋಲ್ಸೇಲರ್ಗೆ ನೀವು ಅದನ್ನ ಡೈರೆಕ್ಟ್ ಆಗಿ ಶಾಪ್ಗೆ ಅವ್ರಿಗೆ ನೀವು ಹೋಲ್ಸೇಲರ್ಸ್ಗೆ ನೀವು ಡೀಲ್ ಮಾಡ್ಬೋದು. ಅಥವಾ ನೀವು ರಿಟೇಲ್ ಶಾಪ್ ಕೂಡ ನೀವು ಡೀಲ್ ಮಾಡ್ಬೋದು, ಅಲ್ಲೂ ಕೂಡ ಕೊಡ್ಬೋದು. ಅಥವಾ ನೀವೇ ಒಂದು ಶಾಪೇ ಓಪನ್ ಮಾಡ್ಬೋದು ಅಂತಾನೆ ಹೇಳ್ಬೋದು. ಸೊ ಈ ರೀತಿ ನಿಮಗೆಲ್ಲ ಸ್ವಲ್ಪ ಕುಕಿಂಗ್ ಅಲ್ಲೆಲ್ಲ ತುಂಬಾ ಚೆನ್ನಾಗಿ ಎಕ್ಸ್ಪರ್ಟ್ ಇದ್ದೀರಾ ಅಂತ ಹೇಳಿದ್ರೆ ಅದನ್ನ ಮಾಡ್ಬೋದು. ಅಂಡ್ ಅದನ್ನ ಅದೇ ಪ್ಯಾಕ್ಡ್ ಫುಡ್ ಆಯ್ತು. ಅಂಡ್ ನೆಕ್ಸ್ಟ್ ಬೇಕರಿ ಫುಡ್ಗಳು. ನಿಮ್ಗೆ ಏನಾದ್ರು ತುಂಬಾ ಚೆನ್ನಾಗಿ ಕೇಕ್ ಮಾಡೋದು ಬರುತ್ತೆ ಅಥವಾ ಬ್ರೆಡ್ ಮಾಡೋದು. ಸೊ ಈ ರೀತಿ ಬೇಕರಿಲೆಲ್ಲ ಏನ್ ಸಿಗುತ್ತೆ ಅಲ್ವಾ ಫುಡ್ಗಳು. ಸೊ ಆ ರೀತಿ ರೆಸಿಪಿನ ನಿಮ್ಗೆಲ್ಲ ಬರುತ್ತೆ ಅಂತ ಹೇಳಿದ್ರೆ, ಸೊ ನೀವು ಅದನ್ನು ಕೂಡ ನೀವು ಮನೇಲೇ ಮಾಡ್ಬಿಟ್ಟು ಬೇಕರೀಸ್ಗಳಿಗೆ ಅಥವಾ ಹೋಲ್ಸೇಲರ್ಸ್ ಅಥವಾ ರಿಟೇಲ್ ಶಾಪ್ಗಳಿಗೆಲ್ಲ ಬಲ್ಕಲ್ಲಿ ನೀವು ಮಾಡ್ತೀರಾ ಅಂತ ಹೇಳಿದ್ರೆ, ಸೊ ನೀವು ಅಲ್ಲಿ ಅವ್ರ ಹತ್ರ ನೀವು ಡೀಲ್ ಮಾಡ್ಕೊಂಡು ಸೊ ಆ ಒಂದು ಬಿಸ್ನೆಸ್ ಕೂಡ ಮಾಡ್ಬೋದು. ಅಥವಾ ನೀವು ಕೇಕ್ ತುಂಬಾ ಚೆನ್ನಾಗಿ ನಿಮ್ಗೆ ಮಾಡಿ ಬರುತ್ತೆ ಅಂತ ಹೇಳಿದ್ರೆ, ಸೊ ನೀವು ಮನೇಲೆ ಕುತ್ಕೊಂಡು ನೀವು ಆರ್ಡರ್ನ ತಗೊಂಡು ಮಾಡ್ಬೋದು. ಸೊ ಇನ್ಸ್ಟಾಗ್ರಾಮ್ ಪೇಜ್ ಓಪನ್ ಮಾಡಿ ನೀವು ಮಾಡಿರೋಂಥ ಕೇಕ್ಗಳ ಬಗ್ಗೆ, ಸೊ ನೀವು ಮಾಡಿರೋಂಥ ಕೇಕ್ಗಳ ಪಿಕ್ಚರ್ಗಳನ್ನ ಹಾಕ್ತಾ ಇರಿ ಅಥವಾ ರೀಲ್ಸ್ಗಳನ್ನ ಅಪ್ಲೋಡ್ ಮಾಡಿ. ಸೊ ಅದರಿಂದ ನಿಮ್ಮೂರಲ್ಲಿ ಗೊತ್ತಿರೋಂಥ ಎಲ್ಲರೂ ಕೂಡ ನಿಮ್ಮ ಹತ್ರ ಆರ್ಡರ್ನ ಸೊ ನಿಮ್ಮ ಹತ್ರ ಅವ್ರು ತಗೋಬೇಕು ಅಂತ ಹೇಳಿ ಬಂದೇ ಬರ್ತಾರೆ. ಸೊ ಅದರಿಂದ ನೀವು ಆರ್ಡರ್ನ ತಗೊಂಡು ನೀವು ಎಷ್ಟು ಚಾರ್ಜಸ್, ಈಗ ಸ್ವಲ್ಪ ಸ್ಟಾರ್ಟಿಂಗ್ ಸ್ವಲ್ಪ ಕಡಿಮೆ ಚಾರ್ಜಸ್, ಈಗ 100 rupees ಅಲ್ಲಿ ಏನಾದ್ರು ಸಿಗ್ತಾ ಇದೆ ಅಂತ ಹೇಳಿದ್ರೆ ನೀವು ಒಂದು 90 rupees ಅಥವಾ 80 rupees ಚಾರ್ಜಸ್ ಮಾಡಿ. ಸೊ ಈ ರೀತಿ ನೀವು ಮಾಡೋದು ಅಂತ ಹೇಳಿದ್ರೆ ಬೇಗನೆ ಕ್ಲಿಕ್ ಆಗುತ್ತೆ. ಸೊ ಹೀಗೆ ಸಾಕಷ್ಟು ಕುಕಿಂಗ್ಸ್ ಗಳು ಇರುತ್ತೆ ನೋಡಿ. ಸೊ ಪ್ಯಾಕ್ಡ್ ಆಗಿರ್ಬೋದು ಅಥವಾ ಈ ರೀತಿ ಬೇಕರಿ ಐಟಮ್ಸ್ ಆಗಿರ್ಬೋದು. ಸೊ ಈ ರೀತಿ ಎಲ್ಲ ನಿಮ್ಗೆ ಮಾಡಕ್ ಬರುತ್ತೆ ಅಂತ ಹೇಳಿದ್ರೆ, ಸೊ ಈ ಒಂದು ಬಿಸ್ನೆಸ್ ಕೂಡ ನೀವು ಮನೇಲೆ ಕುತ್ಕೊಂಡು ಮಾಡ್ಬೋದು. ಅಥವಾ ನೀವು ಓನಾಗಿ ನಿಮ್ಮ ಮನೇಲಿ ಏನಾದ್ರು ಒಂದು ಶಾಪ್ ಇತ್ತು, ಸಣ್ಣದಾಗಿ ಏನಾದ್ರು ಒಂದು ರೂಮ್ ಖಾಲಿ ಇತ್ತು ಅಂತ ಹೇಳಿದ್ರೆ, ಸೊ ನೀವು ಅಲ್ಲೇ ಒಂದು ಶಾಪ್ ಓಪನ್ ಮಾಡ್ಬೋದು ಅಂತಾನೆ ಹೇಳ್ಬೋದು. ಸೊ ಇದೆಲ್ಲ ಸ್ವಲ್ಪ ರನ್ನಿಂಗ್ ಅಲ್ಲಿ ಇರುವಂತ ಒಂದು ಬಿಸ್ನೆಸ್ ಐಡಿಯಾಸ್ಗಳು ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಸೊ ಇದಷ್ಟು ನನಗೆ ಗೊತ್ತಿರೋಂಥದ್ದು. ಸೊ ಮತ್ತೆ ತುಂಬಾ ಚೆನ್ನಾಗಿ ಕ್ಲಿಕ್ ಆಗುವಂಥದ್ದು ಅಂತಾನೆ ಹೇಳ್ಬೋದು. ಸೊ ಇದ್ರಲ್ಲಿ ನಿಮಗೆ ಯಾವ್ದು ಓಕೆ ಅನ್ಸುತ್ತೆ ನೀವು ಅದನ್ನ ಮಾಡ್ಬೋದು, ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಸ್ವಲ್ಪ ಪೇಷನ್ಸ್ ಈಸ್ ದ ಕೀ ಅಂತಾನೆ ಹೇಳ್ಬೋದು. ಸೊ ನೀವು ಎಷ್ಟು ಪೇಷನ್ಸ್ ಆಗಿರ್ತೀರ ಅಷ್ಟು ತುಂಬಾ ಚೆನ್ನಾಗಿ ಗ್ರೋ ಆಗುತ್ತೆ. ಸ್ಟಾರ್ಟಿಂಗ್ ಅಲ್ಲೇ ನೀವು ಮುಟ್ಟಿದೆಲ್ಲದು ಕೂಡ ಚಿನ್ನ ಆಗೋದಿಲ್ಲ.
ಪೇಷನ್ಸ್ ತುಂಬಾನೇ ಇಂಪಾರ್ಟೆಂಟ್. ಸೊ ತುಂಬಾ ಪೇಷನ್ಸ್ ಆಗಿರಿ, ಆರಾಮಾಗಿ ಕ್ಲಿಕ್ ಆಗುತ್ತೆ. ಸೊ ಒಂದ್ಸಲ ಕ್ಲಿಕ್ ಆಯ್ತು ಅಂತ ಹೇಳಿದ್ರೆ ನೀವು ತುಂಬಾನೇ ಬಿಸಿ ಆಗ್ತೀರಾ ನಿಮ್ ಲೈಫ್ ಅಲ್ಲಿ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿ ಅರ್ನಿಂಗ್ಸ್ ಗಳು ಕೂಡ ಆಗುತ್ತೆ. ಬಟ್ ಜೆನ್ಯೂನ್ ಆಗಿ ಹಾನೆಸ್ಟ್ ಆಗಿ ಯಾವುದೇ ಒಂದು ಕೆಲಸ ಮಾಡ್ತೀರಾ ಅಂತ ಹೇಳಿದ್ರೆ ಸೊ ನೀವು ಅದಕ್ಕೆ ರೆಸ್ಪೆಕ್ಟ್ ಕೊಟ್ಟು ಆ ಒಂದು ಕೆಲಸನ ಮಾಡಿ. ಸೊ ಖಂಡಿತವಾಗ್ಲೂ ನಿಮಗೆ ಗ್ರೋತ್ ಅಂತೂ ತುಂಬಾ ಚೆನ್ನಾಗಿ ಇದ್ದೇ ಇರುತ್ತೆ ಫ್ರೆಂಡ್ಸ್. ಓಕೆನಾ, ನಿಮ್ಗೇನಾದ್ರು ತುಂಬಾ ಲಕ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಸೊ ಬೇಗನೆ ಗ್ರೋ ಆಗ್ಬಿಡ್ತೀರಾ. ಸೊ ಬೇಗನೆ ಗ್ರೋತ್ ನಿಮ್ಗೆ ಕಾಣಿಸುತ್ತೆ. ಸ್ವಲ್ಪ ಲಕ್ಕಿನ ಸ್ವಲ್ಪ ಕಡಿಮೆ ಇತ್ತು ಅಂತ ಹೇಳಿದ್ರೆ ಸ್ವಲ್ಪ ಪೇಷನ್ಸ್ ಆಗಿರಿ. ಒಂದಲ್ಲ ಒಂದಿನ ಅಂತೂ ರೀಚ್ ಆಗೇ ಆಗ್ತೀರಾ. ಬಟ್ ತುಂಬಾ ಚೆನ್ನಾಗಿ ರೀಚ್ ಆಗದೆ ಇದ್ರು ಕೂಡ ಸ್ವಲ್ಪ ಮಟ್ಟಿಗಾದ್ರೂ ನೀವು ಅನ್ಕೊಂಡಿದ್ದಷ್ಟಾದ್ರೂ ನೀವು ರೀಚ್ ಆಗೇ ಆಗ್ತೀರಾ. ಓಕೆನಾ, ಸೊ ಇದರಲ್ಲಿ ಎರಡು ರೀತಿಲೂ ಕೂಡ ನಿಮ್ಗೆ ಆಗುತ್ತೆ. ಕೆಲವರಿಗೆ ಬೇಗ ಸಕ್ಸಸ್ ಸಿಗುತ್ತೆ, ಕೆಲವರಿಗೆ ಸ್ವಲ್ಪ ಡಿಲೇ ಆಗಿ ಸಿಗುತ್ತೆ. ಬಟ್ ಪೇಷನ್ಸ್ ಆಗಿದೆ ಅಂತಾನೆ ಹೇಳ್ಬೋದು. ಸೊ ಐ ಹೋಪ್ ಈ ಒಂದು ಐಡಿಯಾಸ್ ಎಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಇದ್ರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರು ಕೂಡ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಎಲ್ರಿಗೂ ಕೂಡ ವಿಡಿಯೋ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.